ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ರೈಡ್ ಟು ಮೀ ಆ್ಯಸ್ ವೆಲ್ ಆ್ಯಸ್ ಆಲ್ ದ ಬೈಕರ್ಸ್ ಅಂತ ಹೇಳ್ಬೋದು. ಹಾಗೆ ಎಲ್ಲಿಗೆ ಹೋಗೋದು ಅಂತ ಒಂದು ಕುತೂಹಲ ಇದ್ದರೆ, ಸೊ ವಿ ಆರ್ ಗೋಯಿಂಗ್ ಟು ಅವರ್ ಡ್ರೀಮ್ ಲೊಕೇಶನ್, ಎಸ್, ಟು ಆಲ್ ದ ಬೈಕರ್ಸ್. ಸೊ ದಿಸ್ ಈಸ್ ಅ ಡ್ರೀಮ್ ಲೊಕೇಶನ್. And if you are guessing, yes, you are right. We are going to Ladakh. So after ಎಷ್ಟೊಂದು 4-5 ವರ್ಷದಿಂದ ಪ್ಲ್ಯಾನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಫೈನಲಿ ಒಂದು ಟೈಮ್ ಬಂತು ಲೇಹ್ಗೆ ಹೋಗುವ ಟೈಮ್. ಹಾಗೆ ಇವತ್ತು ಡೇಟ್ ಬಂದು May 20th, ಸ್ಯಾಟರ್ಡೆ. ಸೊ ಇವತ್ತೀಗ ಬ್ಯಾಂಗ್ಳೂರಿಗೆ ಹೋಗಿ ನಮ್ಮ ಬೈಕ್ಸನ್ನು ಶಿಪ್ ಮಾಡ್ತಿದ್ದಾವೆ. VXpress ಈಗ ಹಾಕ್ತಿದ್ದೇವೆ, ಈಗ V-Xpress ಬ್ಯಾಂಗ್ಳೂರು. ಸೊ ಅವರು ಒಂದು 2 weeks ಟೈಮ್ ಬೇಕು ಅಂತ ಹೇಳಿದ್ದಾರೆ ಬೈಕಲ್ಲಿ ಚಂಡೀಗಢಗೆ ರೀಚ್ ಆಗಲಿಕ್ಕೆ. ಹಾಗೆ ಇವತ್ತು ನಮ್ಮ ಆ್ಯಕ್ಚುಲ್ ರೈಡ್ ಸ್ಟಾರ್ಟ್ ಆಗೋದು June 4th. ಸೊ ಇನ್ನು 2 week ಟೈಮ್ ಉಂಟು ಇನ್ನು. ಹಾಗೆ ಬೈಕ್ ರೀಚ್ ಆಗಲಿಕ್ಕೆ 2 week ಟೈಮ್ ಬೇಕು. ಹಾಗೆ ಕರೆಕ್ಟ್ ಆಗ್ತದೆ. ಈಗ ನಾವು June 3rd ಅಲ್ಲಿಂದ ಫ್ಲೈ ಮಾಡ್ತಿದ್ದೇವೆ ಟು ಚಂಡೀಗಢ್ ಫ್ರಮ್ ಬ್ಯಾಂಗ್ಳೂರ್. ಹಾಗೆ ಬೈ ದ ಟೈಮ್ ವಿ ರೀಚ್ ದೇರ್ ನಮ್ಮ ಬೈಕ್ಸ್ ಆಲ್ರೆಡಿ ಅಲ್ಲಿ ರೀಚ್ ಆಗಿರ್ತದೆ. ಸೊ ಕರೆಕ್ಟ್ ಟೈಮಿಂಗ್ ಆಗ್ತದೆ. ರೈಡಿಗೆ ಯಾರೆಲ್ಲ ಬರ್ತಾರೆ ಅಂತ ಒಂದು ಕುತೂಹಲ ಇರ್ಬೋದು ನಿಮಗೆ. ಎಲ್ಲರನ್ನು ಇಂಟ್ರಡ್ಯೂಸ್ ಮಾಡಿಸ್ತಾನೆ. ಈ ರೈಡ್ ಅರೇಂಜ್ ಮಾಡಿದವರು ಯಾರೂ ಅಲ್ಲ, ನಮ್ಮ ಗಿರೀಶ್ ಬೈ, ವೀಕೆಂಡ್ ಆನ್ ವೀಲ್ಸ್. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟಿಗೆ ನಮ್ಮನ್ನು ಆಪರ್ಚುನಿಟಿ ಕೊಟ್ಟೋದಕ್ಕೆ. ತುಂಬ ತಿಂಗಳಿಂದ ಹಿಂದೆ ಪ್ಲ್ಯಾನ್ ಮಾಡ್ತಿದ್ರು ನಮ್ಮ ಗಿರೀಶ್ ಬೈ. ಡೇಟ್ಸ್ ಎಲ್ಲ ಸರಿ ಸಿಗ್ತಿರಲಿಲ್ಲ. ಹಾಗೆ ಫೈನಲ್ ಮಾಡಿ ಹೇಳಿದರು ಹೀಗೆ ರೈಡ್ ಉಂಟು ಅಂತ. ಸೊ ನನಗೂ ಒಳ್ಳೆ ಆಪರ್ಚುನಿಟಿ. ಹಾಗೆ ನಾನು ರಪಕ್ಕ ಎಸ್ ಅಂತ ಹೇಳಿಬಿಟ್ಟೆ. ಸೊ ಈಗ ಸುಮಾರು ಜನ ಬರ್ತಾರೆ ಈ ರೈಡಲ್ಲಿ. ಕೆಲವರದ್ದು ನಿಮಗೆ ಆಲ್ರೆಡಿ ಗುರ್ತಾ ಇರ್ಬೋದು, ಕೆಲವರು ಹೊಸಬ್ರು, ಇನ್ನೂ ಕೆಲವರು ಸ್ಪೆಷಲ್ ಒಬ್ಬರು ಬರ್ತಿದ್ದಾರೆ ಬೈಕರ್. ಸೊ ಎಲ್ಲರಿಗೂ ಅವರನ್ನು ಮೀಟ್ ಆಗುವ ಒಂದು ಎಕ್ಸೈಟ್ಮೆಂಟ್ ಉಂಟು. ಈಗ ನಮ್ಮೊಟ್ಟಿಗೆ ರೈಡ್ ಮಾಡ್ತಿದ್ದಾರೆ, ನಮ್ಮದೇ ರೈಡಲ್ಲಿ, ನಮ್ಮದೇ ಗ್ರೂಪಲ್ಲಿ ಈ ಸತಿ. ಯಾರಂತ ಮತ್ತೆ ಹೇಳ್ತಾನೆ. ಸೊ ಲೆಟ್ ಅಸ್ ಕೀಪ್ ದ ಸಸ್ಪೆನ್ಸ್. ಸೊ ಇವತ್ತು ನಾನು ಲಗೇಜಸ್ ಏನೆಲ್ಲ ಕ್ಯಾರಿ ಮಾಡ್ತಿದ್ದಾನೆ ಅಂತ ಒಂದು ಡೀಟೇಲ್ಸ್ ಸ್ವಲ್ಪ ಕೊಡ್ತಾನೆ ನಾನು ನಿಮಗೆ. ಇವತ್ತು ನಾನು 2 ಲಗೇಜ್ ಕ್ಯಾರಿ ಮಾಡ್ತಿದ್ದೇನೆ. ನನ್ನ ಟ್ಯಾಂಕ್ ಬ್ಯಾಗ್, ವ್ಯಾಟೆರಾ 18 ಲೀಟರ್ಸ್ದು ಟ್ಯಾಂಕ್ ಬ್ಯಾಗ್. ಇನ್ನೊಂದು ಡಫಲ್ ಬ್ಯಾಗ್ ಕ್ಯಾರಿ ಮಾಡ್ತಿದ್ದಾನೆ ನಾನು. ಹಾಗೆ ಈ ವಿಡಿಯೋಲ್ಲಿ ನಿಮಗೆ ಎಲ್ಲ ಲಗೇಜ್ ರಿಲೇಟೆಡ್ ಇನ್ಫೋ, ಫ್ಲೈಟ್ ರಿಲೇಟೆಡ್ ಇನ್ಫೋ, ಕೊರಿಯರ್ ಶಿಪ್ಪಿಂಗ್ ರಿಲೇಟೆಡ್ ಇನ್ಫೋ ಎಲ್ಲ ಕೊಡ್ತೇನೆ ನಾನು. ಹಾಗೆ ಈಗ ಟ್ಯಾಂಕ್ ಬ್ಯಾಗಲ್ಲಿ ಏನೆಲ್ಲ ಉಂಟು ಅಂತ ಹೇಳಿದ್ರೆ ಎವ್ರಿಥಿಂಗ್ ರಿಲೇಟೆಡ್ ಟು ಬೈಕ್. ಸೊ ಸ್ಟಾರ್ಟಿಂಗ್ ಫ್ರಮ್ ಟ್ಯೂಬ್, ಫ್ರಂಟ್ ಮತ್ತು ಬ್ಯಾಕ್ ಟ್ಯೂಬ್ ಒಂದುಂಟು, ಒಂದೊಂದು ಪ್ಯಾರ್. ಏರ್ ಕಂಪ್ರೆಸರ್, ಟೂಲ್ ಕಿಟ್ ಇನ್ಕ್ಲೂಡ್ಸ್ ಸ್ಪ್ಯಾನರ್ಸ್, ಆಲ್ ಇನ್ ಒನ್. ಅದೊಂದು ಮಲ್ಟಿ ಟೂಲ್ ಅಂತ ಬರ್ತದೆ, ಒಂದು ಫೋಟೋ ಹಾಕ್ತಾನೆ ಬೇಕಾದರೆ ಅಲ್ಲಿ. ಸ್ಕ್ರೂ ಡ್ರೈವರ್ಸ್ ಅದೆಲ್ಲ, ಸ್ಪ್ಯಾನರ್ಸ್ ಎಲ್ಲ. ಸೊ ಅದೆಲ್ಲ ಟೂಲ್ ಕಿಟ್ಟಲ್ಲುಂಟು. ನೆಕ್ಸ್ಟ್ ಬೈಕ್ ರಿಲೇಟೆಡ್ ಕೆಲವು ಪಾರ್ಟ್ಸ್ ಇಟ್ಕೊಳ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಕ್ಲಚ್ ಕೇಬಲ್ ಒಂದು, ಎಕ್ಸ್ಲೇಟರ್ ಕೇಬಲ್, ಸ್ಪಾರ್ಕ್ ಪ್ಲಗ್, ಬ್ರೇಕ್ ಲಿವರ್, ಕ್ಲಚ್ ಲಿವರ್, ಚೈನ್, ಇದೊಂದು ಲಿಂಕ್ ಇಟ್ಕೊಳ್ತಿದ್ದೇನೆ ಇನ್ ಕೇಸ್ ಎಲ್ಲಾರು ಕಟ್ಟಾದರೆ. ಬ್ರೇಕ್ ಪ್ಯಾಡ್ಸ್ ಒಳ್ಳೆ ಉಂಟು ಗಾಡಿದು, ಹಾಗೆ ನಾನು ಇಟ್ಕೊಳ್ಳಿಲ್ಲ. ಬಟ್ ಇನ್ಸ್ಟೆಡ್ ಸ್ಪ್ರಾಕೆಟ್ ಇದು ಬುಷ್ ಒಂದು ಇಟ್ಕೊಂಡಿದ್ದೇನೆ ಇನ್ ಕೇಸ್ ಅದು ಆಫ್ ರೋಡಿಂಗ್ ಏನಾದ್ರು ಚೂರು ಹೆಚ್ಚಿದಾಗಿ, ಅಂದರೆ ಆಫ್ ರೋಡಿಂಗ್ ಮಾಡುವಾಗ ಬುಷ್ಗೆ ತುಂಬ ಲೋಡ್ ಬೀಳ್ತದೆ. ಹಾಗೆ ಒಂದು 2 ಸತಿ ಒಂದು ಕಟ್ಟಾಗಿದೆ ಬುಷ್, ಹಾಗೆ ಅದೊಂದು ಇಟ್ಕೊಂಡಿದ್ದೇನೆ ಎಕ್ಸ್ಟ್ರಾ ಪಾರ್ಟು. ಟ್ಯಾಂಕ್ ಬ್ಯಾಗಲ್ಲಿ ನಾನು ರೈನ್ ಕೋಟ್ ಕೂಡ ಇಟ್ಕೊಂಡಿದ್ದೇನೆ. ಯಾಕಂತೇಳಿದ್ರೆ ಮಳೆಯನ್ನು ನಂಬಲಿಕ್ಕೆ ಆಗೋದಿಲ್ಲ, ಎಲ್ಲಿ ಸಹ ಬರ್ಬೋದು, ಇಲ್ಲಿ ಸಹ ಬರ್ಬೋದು, ಅಲ್ಲಿ ಸಹ ಬರ್ಬೋದು. ಹಾಗೆ ಅದನ್ನು ಸಹ ಒಟ್ಟಿಗೆ, ರೈಡಿಂಗ್ ಗೇರ್ಸ್ ಒಟ್ಟಿಗೆ ಇದು ಕಳಿಸ್ತಿದ್ದಾವೆ ಇವತ್ತು. ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ಈಗ ನಮ್ಮ ಗಿರೀಶ್ ಬೈ ಎಲ್ಲ ಅರೇಂಜ್ ಮಾಡಿದ್ದಾರೆ. ರೈಟ್ ಫ್ರಮ್ ನಮ್ಮೊಟ್ಟಿಗೆ ಒಂದು ಮೆಕ್ಯಾನಿಕ್ ಇರ್ತಾರೆ, ಈಗ ಒಂದು ಬ್ಯಾಕಪ್ ವೆಹಿಕಲ್ ಇರ್ತದೆ, ಮತ್ತೊಂದು ಮೆಡಿಕ್ ಇರ್ತಾರೆ.
ಹಾಗೆ ತುಂಬ ಏನು ವರಿ ಮಾಡಬೇಕು ಅಂತಿಲ್ಲ ಪಾರ್ಟ್ಸ್ ಬಗ್ಗೆ. ಈವನ್ ಅವ್ರ ಹತ್ರ ಸಹ ಒಂದೊಂದು ಸೆಟ್ ಆಫ್ ಪಾರ್ಟ್ಸ್ ಇರ್ತದೆ ನಮ್ಮ ಬೈಕಿಗೆ ಆಗುವಂಥದ್ದು. ಬಟ್ ಸ್ಟಿಲ್ ಒಂದು ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಒಂದು ಎಕ್ಸ್ಟ್ರಾ ಇಟ್ಕೊಳ್ತಿದ್ದಾನೆ. ಸೊ ಅದು ಈ ಟ್ಯಾಂಕ್ ಬ್ಯಾಗ್ ಆಗಿತ್ತು. ಎವ್ರಿಥಿಂಗ್ ರಿಲೇಟೆಡ್ ಟು ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಟೂಲ್ ಕಿಟ್ಸ್ ಟ್ಯಾಂಕ್ ಬ್ಯಾಗಲ್ಲಿ. ನೆಕ್ಸ್ಟ್ ಒಂದು ಹಿಂದೊಂದು ಡಫಲ್ ಬ್ಯಾಗ್ ಉಂಟು. ಡಫಲ್ ಬ್ಯಾಗ್ ಯಾಕೆ ಅಂತ ಹೇಳಿದರೆ ನಮ್ಮ ರೈಡಿಂಗ್ ಬೈಕ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಈವನ್ ನಮ್ಮ ರೈಡಿಂಗ್ ಗೇರ್ಸ್ ಕೂಡ ಒಟ್ಟಿಗೆ ಕಳಿಸ್ತಿದ್ದಾವೆ. ಹಾಗೆ ರೈಡಿಂಗ್ ಗೇರನ್ನು ಕ್ಯಾರಿ ಮಾಡಲಿಕ್ಕೆ ಒಂದು ಡಫಲ್ ಬ್ಯಾಗ್ ಇಟ್ಕೊಳ್ತಿದ್ದಾನೆ. ಸೊ ಅದರಲ್ಲಿ ಏನೆಲ್ಲ ಹೋಗ್ತದೆ ಅಂತ ಹೇಳಿದ್ರೆ ನನ್ನ ಹೆಲ್ಮೆಟ್ ಹೋಗ್ತದೆ, ನನ್ನ ರೈಡಿಂಗ್ ಜಾಕೆಟ್ ಹೋಗ್ತದೆ, ರೈಡಿಂಗ್ ಪ್ಯಾಂಟ್ಸ್ ಹೋಗ್ತದೆ, ಗ್ಲೌಸ್ ಆ್ಯಂಡ್ ಶೂಸ್, ಬೂಟ್ಸ್ ಅದೆಲ್ಲ ಹೋಗ್ತದೆ. ಹಾಗೆ ನೆಕ್ಸ್ಟ್ ಫ್ಲೈಟಲ್ಲಿ ಹೋಗುವಾಗ ಏನು ಹಿಡ್ಕೊಂಡು ಹೋಗ್ಬೇಕಂದ್ರೆ ಜಸ್ಟ್ ನಮ್ಮ ಲಗೇಜ್ ಅಂತ ಹೇಳಿದ್ರೆ ಇದು ಬಟ್ಟೆದು ಬ್ಯಾಗ್ ಒಂದು ಹಿಡ್ಕೊಂಡ್ರೆ ಆಯ್ತು ಅಷ್ಟೇ. ರೈಡಿಂಗ್ ಗೇರ್ಸ್ ಎಲ್ಲ ಇದರಲ್ಲಿ ಸಾರ್ಟೆಡ್ ಆಗ್ತದೆ ಇವತ್ತು, ಆ್ಯಂಡ್ ಬೈಕ್ ಎರಡು ಸಹ. ಹಾಗೆ ಪೀಣ್ಯದಲ್ಲಿ ಆಫೀಸ್ ಇರೋದು, VXpress ಅಂತ ಕೊರಿಯರ್ ಮಾಡ್ತಿರೋದು ನಾವು. ಸೊ ಒನ್ಸ್ ವಿ ರೀಚ್ ದೇರ್ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾನೆ ನಾನು. ಬೈಕ್ ಹೇಗೆ ಪ್ಯಾಕ್ ಮಾಡಬೇಕು, ಎಷ್ಟು ಕಾಸ್ಟ್ ಆಗ್ತದೆ, ಮೇಯ್ನ್ ನಿಮಗೆ ಕಾಸ್ಟಿಂಗ್ ವೈಸ್ ಕೂಡ ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ಸೊ ಫ್ಲೈಟ್ ಟಿಕೆಟ್ಸ್ ನಾವು ಆಲ್ರೆಡಿ ಒಂದು 2 ವೀಕ್ಸ್ ಬ್ಯಾಕ್ ಹಿಂದೆ ಬುಕ್ ಮಾಡಿದೆವು, ಎಕ್ಸಾಕ್ಟ್ 1 ಮಂತ್ ಬಿಫೋರ್ ನಮ್ಮ ಫ್ಲೈ ಡೇಟ್. ಅದಕ್ಕೆ ನನಗೆ ಅರೌಂಡ್ 15,000 ಆಯಿತು ಅಪ್ ಆ್ಯಂಡ್ ಡೌನ್ ಪರ್ ಪರ್ಸನ್ ಫ್ಲೈಟಿಗೆ. ಸೊ ಫ್ಲೈಟಲ್ಲಿ ಏನು ಅಂತ ಹೇಳಿದ್ರೆ ಒಂದು 1 ಮಂತ್ ನೀವು ಬ್ಯಾಕ್ ಬುಕ್ ಮಾಡಿದರೆ ಸ್ವಲ್ಪ ನಿಮಗೆ ಚೀಪರ್ ರೇಟ್ ಸಿಗ್ತದೆ. ಅದೇ ಫ್ಲೈಟ್ ಪ್ರೈಸ್ ನಾನು ಇವಾಗ ನೋಡಿದರೆ May 20th ನೋಡಿದರೆ ಇಟ್ ರೀಚಸ್ ಅರೌಂಡ್ 5,000 ಎಕ್ಸ್ಟ್ರಾ, ಅಂದರೆ ಲೈಕ್ 20,000 ರೀಚ್ ಆಗ್ತಾ ಉಂಟು ಈಗ. ಹಾಗೆ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ನಾವು ಅವತ್ತೇ ಬುಕ್ ಮಾಡಿದ್ದೆವು. ಹಾಗೆ 15ಗೆ ಮುಗೀತು ನಮಗೆಲ್ಲ. ಹಾಗೆ ದಟ್ ಈಸ್ ಒನ್ ಥಿಂಗ್. ಸೊ ಇನ್ ಕೇಸ್ ನೀವು ಲದಾಖಿಗೆ ಹೋಗ್ತಿದ್ದೀರಿ ಅಂತ ಹೇಳಿದರೆ ಫ್ಲೈಟ್ ಟಿಕೆಟ್ಸನ್ನು ಫಸ್ಟಿಗೆ ಬುಕ್ ಮಾಡಿಬಿಡಿ, ಇಲ್ಲದ್ರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅವೈಲೇಬಿಲಿಟಿ ಆರ್ ಪ್ರೈಸಿಗೆ. ಫೈನಲಿ ನೆಲಮಂಗಲ ರೀಚ್ ಆದೆವು, ಬೆಂಗಳೂರು. ಸೊ ಮಿಡ್ಲಲ್ಲೆಲ್ಲ ಬ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಬೋರಿಂಗ್ ಹೈವೇಸ್ ಅಲ್ಲ. ಇನ್ನೊಂದು 23 ಕಿಲೋಮೀಟರ್ಸ್ ಉಂಟು ನಮ್ಮ ಇದು ಲೊಕೇಶನಿಗೆ ಇವತ್ತಿದು. ಬ್ಯಾಂಗ್ಳೂರು ರೀಚ್ ಆದಾಗೆ ನೋಡಿ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಬ್ಯಾಂಗ್ಳೂರು ಟ್ರಾಫಿಕ್. ಪೀಣ್ಯದಲ್ಲಿದ್ದೇವೆ ಈಗ ಇಲ್ಲಿ ರೈಟ್ ತಗೊಂಡು ಹೋಗಬೇಕು. ಸೊ ಫೈನಲಿ VXpress ಬಂದೆವು. ಚೌಡೇಶ್ವರಿ ನಗರ್ ಪೈಪ್ಲೈನ್ ರೋಡ್ ಅಪೋಸಿಟ್ ಟು CNG ಗ್ಯಾಸ್ ಗೇಟ್ ಹಿಲ್. ಇದರ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕಿರ್ತಾನೆ ನಿಮಗೆ ಇನ್ ಕೇಸ್ ಇಫ್ ಯು ಆರ್ ಪ್ಲ್ಯಾನಿಂಗ್, ಯು ನೋ ದ ಲೊಕೇಶನ್. ನೋಡ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಬೇಕು ಒಮ್ಮೆ. ನಮಸ್ಕಾರ ಅಕ್ಕ. ಭಯಂಕರ ಅಂಡು ಮಾತ್ರ ಜರ್ನಿ. ನಮ್ಮ ಗಿರೀಶಣ್ಣ ವೀಕೆಂಡ್ ಆನ್ ವೀಲ್ಸ್ ಆಲ್ ಸೆಟ್. ಎಸ್ ಹಾಂ ನಾವು ಅಲ್ಪ ಪೀಣ್ಯದಲ್ಲಿ ಅಲ್ಪ ಟ್ರಾಫಿಕ್ ಇತ್ತು ಆ ಟರ್ನಡ್. ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಗಾಡಿ ಅಂತ ಹೇಳಿದಲ್ಲ, ಗಾಡಿ ಅಂತೂ ಸೊ ಮಿರರ್ ಎಲ್ಲ ತೆಗಿತಿದ್ದೇವೆ. ಸೊ ಟ್ರಾನ್ಸಿಟಲ್ಲಿ ಡ್ಯಾಮೇಜ್ ಆಗಬಾರ್ದು ಅಂತ ಮಿರರ್ ಆ್ಯಂಡ್ ವಿಂಡ್ಶೀಲ್ಡ್ ಎಲ್ಲ ಗಾಡಿದು ಈಗ ತೆಗಿಬೇಕು. ಎಸ್, ಮಿರರ್ ತೆಗೆದಾಯಿತು. ಈಗ ವಿಂಡ್ಶೀಲ್ಡ್ ತೆಗಿಲಿಕ್ಕೆ ಫಸ್ಟ್ ನಂಬರ್ ಪ್ಲೇಟ್ ತೆಗಿಬೇಕು, ಮತ್ತು ಮಿರರ್ ತೆಗಿಬೇಕು, ವಿಂಡ್ಶೀಲ್ಡ್ ತೆಗಿಬೇಕು. ನನ್ನ ಗಾಡಿದೆಲ್ಲ ತೆಗ್ದಾಯಿತು. ವೈಸರ್ ತೆಗೀತು, ಮಿರರ್ ತೆಗೀತು, ದಟ್ಸ್ ಆಲ್. Yes. Beggars on dulle. Girish. That is hardly working. I am zero work. What is Safian bhai? कैसे हो? मैं ठीक हूँ भाई. आप कैसे हो? Yes. So नम्मा हिंदी बात करना है. हाँ बात करना है, वो सीखना है ना इसलिए. हाँ वो अट्टे हिंदी बात करेंगे. अट्टे हिंदी बात करेंगे. ये अच्छा हिंदी बात करेंगे. So नम्मा गिरीश अण्ಣ weekend on wheels. Motor Safian Sham bhai. MKK Dairies. Yes. Hello. And Anwesh bhai. ಮತ್ತೆ ಇಬ್ಬರು ಬರ್ತಿದ್ದಾರೆ, ಅವರನ್ನು ಮತ್ತೆ ಮೀಟ್ ಮಾಡೋಣ. ಶ್ಯಾಮ್ ಬೈ ಡೂಯಿಂಗ್ ಆಲ್ ದ ಹಾರ್ಡ್ ವರ್ಕ್. ಸೇಮಿಗೆ
ಸೊ ಮಿರರ್ ತೆಗ್ದಾಯ್ತು, 3 ಗಾಡಿದಾಯಿತು, ಇನ್ನು 1 ಗಾಡಿದುಂಟು, ಇನ್ನೊಂದು ಗಾಡಿ ಬರ್ತಾ ಉಂಟು. ಅಲ್ಲೊಂದು ರ್ಯಾಲಿ ಎಡಿಷನ್ ನೋಡಿದ್ರಲ್ಲ, ಅದು ಬೇರೆ ಯಾರ್ದು ಅಲ್ಲ, ನಮ್ಮ DV ಬಾಯ್ದು. DV ನಮ್ಮೊಟ್ಟಿಗೆ ರೈಡ್ ಮಾಡ್ತಿದ್ದಾರೆ. ಸೊ ಅವರ 1250 GS ಇದು ಬರ್ದಿಲ್ಲ, ಎಕ್ಸ್ಪಲ್ಸ್ಕೊಂಡು ಹೋಗ್ತಾರೆ. ಎಸ್, DV ಬಾಯ್ ಇನ್ನು ಹಿಸ್ ಎಕ್ಸ್ಪಲ್ಸ್ ಆಲ್ ಸೆಟ್ ಫಾರ್ ಪ್ಯಾಕಿಂಗ್. ನೈಸ್. ಶ್ಯಾಮ್ ಬಾಯ್ದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗ್ತಾ ಉಂಟು. ಬೈಕ್ ಬರ್ತದೆ ರಾಯಲ್ ಎನ್ಫೀಲ್ಡ್ 50 ಕ್ಲಾಸಿಕ್ ತೋಡು ಲಡಾಖ್ ರೈಡ್ ಎಂಜಾಯ್ ಹಾಕೊಂಡು ಭಾರಿ ಹುಮ್ಮಸ್ಸಲ್ಲಿ ಐತೆ, ಎಂಜಾಯ್ ಮಾಡ್ಕೊಡೋದು ತೂಕ ದಾದಾಪನು. ಪೆಟ್ರೋಲ್ ತೆಗಿತಾ ಇದ್ದೇವೆ ಈಗ, ಬೈಕೆಲ್ಲ ಬೈಕಿಂದ. ಸೊ ಆ್ಯಕ್ಚುಲಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಾಗ ಆಲ್ಮೋಸ್ಟ್ ಖಾಲಿರಬೇಕು ಟ್ಯಾಂಕ್. ಯಾಕಂತ ಹೇಳಿದರೆ ಈಗ ನಾವು ಶಿಪ್ಪಿಂಗ್ ಮಾಡುವಾಗ ಫುಲ್ ವ್ರಾಪಿಂಗ್ ಎಲ್ಲ ಮಾಡ್ತಾರಲ್ಲ, ಒಳಗೆ ಹೀಟ್ ಆಗ್ತದೆ ಬೈಕ್ ಟ್ರಾನ್ಸ್ಪೋರ್ಟ್ ಮಾಡುವಾಗ. ಸೊ ಇನ್ ಕೇಸ್ ಆಫ್ ಎನಿ ಕಂಬಸ್ಟನ್ ಇದಾದರೆ ರಿಸ್ಕ್ ತಗೊಳ್ಳೋದಿಲ್ಲ, ಹಾಗೆ ಜಸ್ಟ್ ಫ್ಯೂಯಲ್ ಎಲ್ಲ ತೆಗಿತಾ ಇದ್ದಾರೆ. ಸೊ ಈಗ DV ಅವರ ಬೈಕಿಂದ ತೆಗಿತಾ ಇದ್ದಾರೆ. ನೆಕ್ಸ್ಟ್ ನನ್ನದು, ಶ್ಯಾಮ್ ಬಾಯ್ದು, ಅನ್ವೇಶಿದು, ಮಧುದು. ಸೊ ಎಲ್ಲ 5 ಬೈಕ್ ಇದು ಸಹ ತೆಗಿಬೇಕು ಇವಾಗ. ನಮ್ಮ ಲಗೇಜಸ್ ಎಲ್ಲ ಪ್ಯಾಕ್ ಆಗ್ತಾ ಉಂಟು ಈಗ. ಎಲ್ಲ ಸಪ್ರೇಟ್ ಬಾಕ್ಸ್ ಕೊಡ್ತಿದ್ದಾರೆ ಎಲ್ಲರಿಗೆ ಸಹ. ಸೊ ಮಿರರ್ಸ್, ವೈಸರ್ ಎಲ್ಲ ಹೀಗೆ ಕುಷನಿಂಗ್ ಮಾಡಿ ಬಾಕ್ಸ್ ಒಳಗೆ ಇಡ್ತಿದ್ದೇವೆ. ಫೈನಲಿ ನಮ್ಮ ರೈಡಿಂಗ್ ಗೇರ್ಸ್ ಎಲ್ಲ ಇದರಲ್ಲಿ ಹಾಕಿದ್ದೆವು ನೋಡಿ. ವಾಟರ್ ಸೆಪಿಯನ್, ಅನ್ವೇಶ್, ಇದು ನಂದು, ಇದು ಮಧುದು, ಇದರಲ್ಲಿ ಎಲ್ಲರದ್ದು ಸಹ ಉಂಟು, DV ಬಾಯ್ದೆಲ್ಲ. ಸೊ ಎಲ್ಲ ಪ್ಯಾಕ್ ಆಯಿತು, ಪೆಟ್ರೋಲ್ ಎಲ್ಲ ತೆಗೀತು ಗಾಡಿಯಿಂದ. ಸೊ ವಿ ಆರ್ ಗುಡ್ ನಾವು. ಇನ್ ಕೇಸ್ ನೀವು ಇಲ್ಲಿ ಟ್ರಾವೆಲ್ ಇಲ್ಲಿ ಬರೋದಾದರೆ ಪೆಟ್ರೋಲ್ ಫುಲ್ ಖಾಲಿ ಮಾಡಿ ಬನ್ನಿ, ಇಲ್ಲದ್ರೆ ನಾವೀಗ ತೆಗೆದೆಲ್ಲ ನಮ್ಮ ಗಿರೀಶಣ್ಣನ ಕಾರಿಗೆ ಹಾಕಿದೆ ಪೆಟ್ರೋಲು. ಅದೊಂದು ನೀವು ನೋಟ್ ಮಾಡಿಕೊಳ್ಳಿ, ಪೆಟ್ರೋಲ್ ಒಂದು ಖಾಲಿ ಇಡಲಿ. ಮತ್ತು ಇದು ಡಬಲ್ ಬಬಲ್ ವ್ರ್ಯಾಪ್ ಆಗ್ತದೆ ಇಷ್ಟು ಈ ಐಟಮ್ಸ್ ಎಲ್ಲ. ಆ್ಯಂಡ್ ಆಲ್ ಗುಡ್. ಸೊ ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಭಯ್ಯ. ಫೈನಲಿ ಬೈಕೆಲ್ಲ ಸಬ್ಮಿಟ್ ಆಯಿತು. ಸೊ ಇಫ್ ಯು ಆರ್ ಆಸ್ಕಿಂಗ್ ಅಂದರೆ ಡೀಟೇಲ್ಸ್, ಒಂದು ಬೈಕಿಗೆ ಅರೌಂಡ್ 6000 ರುಪೀಸ್ ಎಕ್ಸ್ಪೆನ್ಸ್ ಬರ್ತದೆ ಇಫ್ ಯು ಆರ್ ಟ್ರಾನ್ಸ್ಪೋರ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಚಂಡೀಗಢ್. ಹಾಗೆ ಈಗ ರಿಟರ್ನ್ ಬರ್ತಿದ್ದೇವೆ. ನಮ್ಮ ಗಿರೀಶ್ ಬಾಯ್ ಯಾರೆಲ್ಲ ಇದ್ದಾರೆ ನೋಡ್ಬೋದು. ನಮ್ಮ ಅನ್ವೇಶ್ ಬಾಯ್, ಶ್ಯಾಮ್ ಬಾಯ್, What a sapien. Sat sapien. Without bringing the sat. And Madhu Kokila, the helmet guy, aka motion sickness. ಈಗ ಘಾಟೆಲ್ಲ ಹೋಗಿ ಒಂದು 10 ಸತಿ ಕಕ್ಲಿಗೆ ಉಂಟಿವ. ಮಾರೆ ಸೆನ್ಸರ್ ಮಾಡಲೇ motion sickness for the thickness. ಸೊ ನಮ್ಮ ಡ್ರೈವರ್ ಆದ ಗಿರೀಶ್ ಬಾಯ್ ಒಂಜಿ ಎಕ್ಸ್ಪೀರಿಯನ್ಸ್ ಒಳ್ಳೆ ಶಿಪ್ಪಿಂಗ್ ಶಿಪ್ಪಿಂಗ್ ದ ಇನ್ನಿ ಬಾರಿ ಸೋಕಡ್ ಆತದ ಫುಲ್ ಭಯಂಕರ ಬೆಗತು ಪುರ ಬೈದ ನಮ್ಮ ಒಂದು ಭಯಂಕರ ಬೇಲೆ ಮಂದ ಇನಿ ಒಂಡ ಸಿಟಿಗೆ ಮಾತ್ರ ಒಂದು ಅರ್ಧ ಟ್ಯಾಂಕ್ ಪೆಟ್ರೋಲ್ ಅಂಡ್ ಅರ್ಧ ಟ್ಯಾಂಕ್ ಪೆಟ್ರೋಲ್ ಅಂಡ್ ನಮ್ಮ ನಟ್ ಬೋಲ್ಟ್ ಲೂಸ್ ಮನ್ಪು ನೆಟ್ಟ ಇತ್ತ ವಾಕ ಒಂಚೂರು ಬೇಲೆ ಪುರ ಮಂತದ ಆಜಾಜಿ ಸಾರ ಮಾತಕ್ಲು ಒಂಜೊಂಜಿ ಕಟ್ಟದ ಗಾಡಿನ ಶಿಪ್ ಮಂತದ ಹೈತ ಇತ್ತಿನ ಪೆಟ್ರೋಲ್ ಗಾಡಿನ ಬಾರ್ದು ಕೂಡ ಬಂದ ನಮ್ಮ ಇತ್ತ ಗಾಡಿ ಒಂಜೆ ಪೀಸ್ ಚಂಡೀಗಢ ಮುಟ್ಟುಂಡ ವಿ ಆರ್ ಲೈಕ್ ಲಾಪುಜಿ ಎಸ್ ರಡ್ಡು ವೇಟ್ ನಮ್ಮ ಒಂಜಿ ಟ್ರೈನ್ ಒಂಜಿ ಒಂದು ನಮ್ಮ ಕೊರಿಯರ್ ವಾಸ್ ಅ ಸೇಫರ್ ಆಪ್ಷನ್. ಟ್ರೈನ್ ಒಂಚೂರು ಚೀಪ್ ಆಪುಂಡು ಒಂಜಿ 2000 ಬಟ್ ಟ್ರೈನ್ ಎಂಚ ಗಾಡಿ ಬರ್ಪುಂಡು ಅಂದ್ರೆ ಎಂಕ್ ಗೊತ್ತಿಚ್ಚಿ ಅದೇ ಪ್ಲಸ್ ಮೂಲ ಎಂಕ್ಲಿಗೆ ಒಂಜಿ ಬಾಕ್ಸ್ ಲೆ ಬರ್ಪೇರೆ ಎಡಿಷನಲ್ ರೈಡಿಂಗ್ ಗೇರ್ ಪುರ ನಮ್ಮ ಕೊನೆಯರ. ಸೊ ಒಂಜಿ ಪ್ಲಸ್ ಪಾಯಿಂಟ್. ಎಸ್ ಓಕೆ, ಐ ವಿಲ್ ಕಂಟಿನ್ಯೂ. ಸೊ ಎಲ್ಲ ನೋಡಿರ್ಬೋದು ಶಿಪ್ಪಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತೋರಿಸಿದ್ದೇನೆ ಹೇಗೆ ಇತ್ತು ಅಂತ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಲೇ ಲದಾಖ್, ಯು ನೋ ವಾಟ್ ಟು ಡೂ, ಎಲ್ಲಿ ಬರಬೇಕು ಅಂತ ಗೊತ್ತುಂಟು. ಸೊ ನಾವು ಹೋಪ್ಫುಲಿ ನಮ್ಮ ಗಾಡಿ ಆಲ್ ಸೇಫ್ ಆಗಿ ಚಂಡೀಗಢ ಮುಟ್ತದೆ. ಸೊ ಎಸ್, ಇಲ್ಲಿಗೆ ಈ ವಿಡಿಯೋ ಎಂಡ್. ಇನ್ನು ನೆಕ್ಸ್ಟ್ ಐಲ್ ಕಂಟಿನ್ಯೂ ದಿಸ್ ವ್ಲಾಗ್ ಆನ್ 2nd of June. ಸೊ ಅಲ್ಲಿಗೆ ಒಂದು ಸಣ್ಣ ಪಾಸ್.